Hi friends, welcome to homemakers lifestyle ಕನ್ನಡ ಚಾನಲ್. ಇವತ್ತು ಐ ಕಟ್ ಮೆಟೀರಿಯಲ್ ಶಾಪಿಂಗ್ ವಿಡಿಯೋದಲ್ಲಿ ನೋಡಿರ್ತೀರ ಈ ಫ್ಯಾಬ್ರಿಕ್. ಸೊ ಇದನ್ನು ಯೂಸ್ ಮಾಡಿ ಯಾವ ಥರ ಲಂಗ ಬ್ಲೌಸ್ ಹೊಲಿಯೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದು ಯೆಲ್ಲೋಯಿಶ್ ಆರೆಂಜ್ ಕಲರಲ್ಲಿರುತ್ತೆ. ಇದಕ್ಕೆ ಲೈನಿಂಗ್ ತೊಗೊಂಡಿದ್ದೀನಿ. ಇದು ಮೇನ್ ಫ್ಯಾಬ್ರಿಕಾಗಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇದು ಲೆಂತ್ ಸಾಕಾಗಲ್ಲ, ನಾವು ಅದೊಂದು ಬುಟಿಕ್ ಸ್ಟೈಲಲ್ಲಿ ಯಾವ ಥರ ಚೇಂಜ್ ಮಾಡಿ ಹೊಲಿಯೋದು ಅಂತ ತೋರಿಸೋದಕ್ಕೆ ಕೆಳಗಡೆ ಬಾರ್ಡರ್ ಥರ ಕೊಡೋದಕ್ಕೆ ಸೇಮ್ ಮೆರೂನ್ ಕಲರ್ ಅದರಲ್ಲಿ ಅದಕ್ಕೆ ಮ್ಯಾಚ್ ಆಗೋವಂಥ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಕ್ಯೂನಿ ಕಾಟನ್ ಅಂತಾರಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ. ಸೊ ಇದಕ್ಕೆ ಲೈನಿಂಗ್ ಫ್ಯಾಬ್ರಿಕ್ಕು ತೊಗೊಂಡಿದ್ದೀನಿ. ಬ್ಲೌಸ್ಗೆ ಇದೇ ಫ್ಯಾಬ್ರಿಕ್ನ ಯೂಸ್ ಮಾಡ್ತಾ ಇದ್ದೀನಿ, ಮೆರೂನ್ ಕಲರ್. ಸೊ ಇದು 2 ಮೀಟರ್ ತೊಗೊಂಡಿದ್ದೆ ನಾನು. ಒಂದರಲ್ಲಿ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ, ಇನ್ನೊಂದು ಮೀಟರ್ ಬಟ್ಟೆನಲ್ಲಿ ಇನ್ನೊಂದು ಲಂಗ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ಮಾಡಿರೋದು ಯಾವ ಥರ ಲುಕ್ ಇದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೀಗ. ಸೊ ಈ ಥರ ಫ್ಯಾಬ್ರಿಕ್ನ ಪ್ಯಾಚ್ ವರ್ಕ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. 30 ಇಂಚಸ್ ಲೆಂತ್ಗೆ ಇದು ಸಾಕಾಗಿಲ್ಲ ಫ್ಯಾಬ್ರಿಕ್ ನನಗೆ. 1 ಮೀಟರ್ ತೊಗೊಂಡು ಸ್ಟಿಚ್ ಮಾಡಿರೋದು ಇದನ್ನು. ನಿಮ್ಗೆ ಈ ಥರ ಪ್ಲೇನ್ ಫ್ಯಾಬ್ರಿಕ್ ಬೇಕಾದರೆ ಪ್ಲೇನ್ ಫ್ಯಾಬ್ರಿಕ್ನ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಅಕೋಬಾ ಮೆಟೀರಿಯಲ್ಸ್ ಇಲ್ಲ ಬೇರೆ ಯಾವುದಾದ್ರು ಕಾಟನ್ ಎಂಬ್ರಾಯ್ಡಿಂಗ್ ಫ್ಯಾಬ್ರಿಕ್ಸ್ ಇತ್ತು ಅಂದರೆ ನೀವು ಅದನ್ನು ಕೂಡ ಈ ಮೆರೂನ್ ಕಲರ್ಗೆ ಸಬ್ಸ್ಟಿಟ್ಯೂಷನಾಗಿ ನೀವು ಯೂಸ್ ಮಾಡ್ಕೊಳ್ಬೋದು. ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಮೇಲ್ಗಡೆ ಈ ಥರ ಸಿಂಪಲ್ಲಾಗಿ ಫ್ಲೀಟ್ಸ್ನ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಸೊ ಸ್ಟಿಚಿಂಗ್ ಗೊತ್ತಿದೆ, ಒಂದು ಸ್ವಲ್ಪ ಐಡಿಯಾಸ್ ಅಂದರೆ ನೀವು ಇದನ್ನು ಕೂಡ ಯೂಸ್ ಮಾಡ್ಬೋದು. ಮೇಲ್ಗಡೆ ಎಕ್ಸ್ಟ್ರಾ ಈಗ ಫಸ್ಟು ಬಾಡಿ ಪಾರ್ಟಿಗೆ ಬಾಡೀಸ್ಗೆ ಯಾವ ಥರ ಬೇಕು ಅನ್ನೋದನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು ಲೈನ್ ಡ್ರಾ ಮಾಡ್ಕೊಳ್ಬೇಕು ಮೆಷರ್ಮೆಂಟ್ ಫ್ಯಾಬ್ರಿಕಲ್ಲಿ ನೀಟಾಗಿ ಬರೋದಕ್ಕೆ. ನೆಕ್ ಓಪನ್ 2 ಇಂಚ್ ಇಟ್ಟಿದ್ದೀನಿ, ಶೋಲ್ಡರು 2.5 ಇಟ್ಟಿದ್ದೀನಿ, ಸೊ ಟೋಟಲ್ 4.5 ಇಂಚ್. ಆರ್ಮ್ ಹೋಲ್ ಕೂಡ 4.5 ಇಂಚ್ಗೆ ಇಟ್ಟಿದ್ದೀನಿ. ಸಿಕ್ಸ್ ಇಂಚ್ ಚೆಸ್ಟ್ ಮಾರ್ಕ್ ಮಾಡಿದ್ದೀನಿ. 1 ಇಂಚ್ ಸೀಮ್ ಅಲವೆನ್ಸ್ ಇಟ್ಕೊಂಡಿದ್ದೀನಿ. ಸುಮ್ಮನೆ ಒಂದು ಕರ್ವ್ ಡ್ರಾ ಮಾಡ್ಕೊಂಡಿದ್ದೀನಿ ಸ್ಲೀವ್ ಶೇಪ್ ತೊಗೊಳಕ್ಕೆ. ನೆಕ್ಗೆ 3.5 ಇಂಚ್ ಓಪನ್ ಇಟ್ಟಿದ್ದೀನಿ. ಈಗ ವೇಸ್ಟ್ ಬಂದು 9 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹೈಟು ಇಲ್ಲಿ 6 ತೊಗೊಂಡಿದ್ದೆ, 5.5 ಇಂಚ್ ತೊಗೊಳ್ತಾ ಇದ್ದೀನಿ. ಮತ್ತು 1/2 ಇಂಚ್ ಕಡಿಮೆ ಮಾಡ್ಕೊಂಡಿದ್ದೀನಿ ಮೇಲಿಂದ ಕೆಳಕ್ಕೆ. ಈ ಥರ ಒಂದು ಕರ್ವ್ ಶೇಪ್ ಡ್ರಾ ಮಾಡಿ ಕಟ್ ಮಾಡ್ಕೊಳ್ಬೇಕೀಗ. ಸೊ ಹೇಗೆ ಮಾರ್ಕ್ ಮಾಡ್ಕೊಂಡಿದ್ದೀರೋ ಅದೇ ಇದ್ರ ಮೇಲೆ ಇದರಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ನಾನೇನು ಶೇಪ್ ತೆಗೆದಿಲ್ಲ ಕೈಗೆ. ಸೊ ಇದು ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್ ಮೇಲೆ ಸಪ್ರೇಟ್ ಮಾಡಿಕೊಂಡು ಕರೆಕ್ಟಾಗಿ ಸೆಂಟರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಬ್ಯಾಕಲ್ಲಿ ಹುಕ್ ಇಡಬೇಕಲ್ಲ, ಸ್ವಲ್ಪ ಡ್ರೆಸ್ ಟೈಟ್ ಆದರೂ ಕೂಡ ಹಾಕೋದಕ್ಕೆ ತೆಗೆಯೋದಕ್ಕೆ ಈಸಿಯಾಗಿರುತ್ತೆ ನಾವು ಹುಕ್ ಇಟ್ಕೊಂಡ್ರೆ. ಇದು ಫ್ಯಾಬ್ರಿಕ್ಕು ಈ ಥರ ಹಾರಿಜಾಂಟ್ ಫ್ಯಾಬ್ರಿಕ್ ಕೊಡ್ತೀರಾ, ಅದೇ ಫ್ಯಾಬ್ರಿಕ್ನ ಅದೇ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಈ ಪ್ಯಾಚ್ ವರ್ಕ್ ಕೊಟ್ಟಿರೋ ಫ್ಯಾಬ್ರಿಕ್ಕಿಗೆ ಲೈನಿಂಗ್ನ ಆ್ಯಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಫಸ್ಟು ಮೇನ್ ಫ್ಯಾಬ್ರಿಕ್ ಮತ್ತು ಬಾರ್ಡರ್ಗೆ ಅಂತ ಯೂಸ್ ಮಾಡಿರೋ ಫ್ಯಾಬ್ರಿಕ್ನ ಜಾಯಿಂಟ್ ಮಾಡಿ ಮೇಲ್ಗಡೆ ಒಂದು ಸೆಲ್ಫ್ ಸ್ಟಿಚ್ ಹಾಕಿದ್ದೀನಿ.
ಈ ಥರ ಒಂದು ಟಾಪ್ ಸ್ಟಿಚ್ನ ಹಾಕಿದ್ದೀನಿ. ಅದು ನೀಟಾಗಿರುತ್ತೆ, ಫಿನಿಶಿಂಗ್ ಕಂಪ್ಲೀಟಾಗಿ. ಲೈನಿಂಗ್ ಕೂಡ ಇದೇ ಥರ ಫ್ಲೀಟ್ಸ್ನ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಫಸ್ಟು ಲೈನಿಂಗ್ನ ಸಪ್ರೇಟಾಗಿ ಎರಡೂ ಕಡೆ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮೇನ್ ಫ್ಯಾಬ್ರಿಕ್ನ ಕೂಡ ಎರಡೂ ಕಡೆ ಸಪ್ರೇಟಾಗಿ ಜಾಯಿನ್ ಮಾಡಿಕೊಂಡು ಬಾಡಿಗೆ ಏನು ಫ್ಯಾಬ್ರಿಕ್ ಕೊಟ್ಟಿದ್ದೀರ ಅದನ್ನು ಮತ್ತು ಬಾಟಮ್ ಫ್ಯಾಬ್ರಿಕ್ಸ್ ಎರಡನ್ನೂ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿರೋದು. ಈ ವಿಡಿಯೋದಲ್ಲಿ ಬರೀ ಕಟ್ಟಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ. ಸೊ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕೀಗ. ಇದು ಈ ಥರ ಸ್ಲ್ಯಾಂಟಿಂಗ್ ಆಗಿದ್ದರೆ ಚೆನ್ನಾಗಿರಲಿಲ್ಲ, ಸ್ಟ್ರೈಟಾಗಿದ್ದಾಗ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಸೊ ಈಗ ಸೆಂಟರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಫ್ಯಾಬ್ರಿಕ್ನ ಫ್ರಂಟ್ ಆ್ಯಂಡ್ ಬ್ಯಾಕ್ ಪಾರ್ಟ್ಗೋಸ್ಕರ. ಈಗ ಈ ಎರಡು ಪಾರ್ಟ್ ಕಟ್ ಮಾಡಾಯಿತು. ಇದರಲ್ಲಿ ಮೇಲ್ಗಡೆ ಮತ್ತು ಕೆಳಗಡೆ ಸೀಮ್ ಅಲವೆನ್ಸ್ಗೆ ಹಾಫ್ ಇಂಚ್ ಹೋಗುತ್ತೆ. ಸೊ ಟೋಟಲಿ 18 ಇಂಚ್ ಫ್ಯಾಬ್ರಿಕ್ ಇದೆ. ಈಗ ಇದು 7 ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಮೆರೂನ್ ಕಲರ್ ಫ್ಯಾಬ್ರಿಕ್ಕು. ಈ ಫ್ಯಾಬ್ರಿಕ್ ಯಾವ ಲೆಂತ್ ಇದೆಯೋ ಮೇನ್ ಫ್ಯಾಬ್ರಿಕ್ ಅದೇ ಲೆಂತ್ಗೆ ಇದನ್ನು ಕಟ್ ಮಾಡಿದ್ದೀನಿ. ಇದಕ್ಕೆ ಲೈನಿಂಗ್ ಕೂಡ ಸೇಮ್ ಇದೇ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೊಳ್ಬೇಕು. 2 ಪೀಸ್ ಮುಂದ್ಗಡೆಗೆ ಮತ್ತು ಬ್ಯಾಕ್ ಸೈಡ್ಗೆ ಎರಡೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಸೊ ಇದು ಲೈನಿಂಗ್. ನಮಗೆ ಲೆಂತ್ ಯಾವ ಕಡೆ ಜಾಸ್ತಿ ಇದೆಯೋ ಆ ಕಡೆಗೆ ಫ್ಯಾಬ್ರಿಕ್ನ ಫೋಲ್ಡ್ ಮಾಡಿ ಡಬಲಾಗಿ ಕಟ್ ಮಾಡ್ಕೊಳ್ಬೇಕು.